ಅದನ್ನ ಆಡ್ಬಿಟ್ಟಿದ್ದೀನಿ, ಶುರು ಮಾಡೋಣ ಅಂತಿದ್ದೀನಿ. ಜೀವ ಕೋಗಿಲೆ ಇಂಚರ ಅದಕ್ಕೆ ದೇಹವೆಂಬುದೇ ಪಂಜರ. ಇಂಚರ ಕೇಳಲು ಪಂಜರ ಅವಸರ. ಇಂಚರ ಮುಗಿದರೆ ಪಂಜರ ಅಗೋಚರ. ಯಾಕೆಂದ್ರೆ ಇಂದು ನಾವು ಭಾರವಾದ ಹೃದಯದಿಂದ ನಮ್ಮ ಶಿವರಂಜನಿ ಕುಟುಂಬದ ಅಪ್ರತಿಮ ಗಾಯಕಿಯಾಗಿದ್ದಂಥ ವಿಶೇಷ ವ್ಯಕ್ತಿತ್ವದ ನಿಮ್ಮೆಲ್ಲರ ಪ್ರೀತಿಯ ಎಲಿಜಬೆತ್ ಅವರ ಅಕಾಲಿಕ ಆಘಾತಕಾರಿ ನಿಧನದ ನಿಮಿತ್ತ ಶ್ರದ್ಧಾಂಜಲಿ ಅರ್ಪಿಸುವಂತಹ ಒಂದು ತರುಣಕ್ಕೆ ಬಂದಿದ್ದೇವೆ. ಅವರನ್ನು ಸ್ಮರಿಸಿದಾಗ ಶಿವರಂಜನಿ ಕುಟುಂಬದಲ್ಲಿ ಅವರು ಬಿಟ್ಟು ಹೋದ ಸುಂದರ ನೆನಪುಗಳು ನೂರಾರು. ಎಲಿಜಬೆತ್ ಅವರಂತೆ ಸಂಗೀತದ ಆಸಕ್ತಿಯುಳ್ಳ ಸಮರ್ಪಿತ ಕಲಾವಿದರು ತುಂಬಾ ವಿರಳ ಮತ್ತು ನಿರಂತರವಾಗಿ ಕಲಿಯುವ ಮನೋಭಾವವುಳ್ಳವರು ಅಪರೂಪ. ಅವರು ತಮ್ಮ ಉರುಪಿನಿಂದ ಮತ್ತು ಸಂಗೀತದ ಮೇಲಿನ ನಿಷ್ಠೆಯಿಂದ ನಮ್ಮನ್ನೆಲ್ಲ ಸ್ಫೂರ್ತಿಗೊಳಿಸಿದ್ದರು. ಎಲಿಜಬೆತ್ ಅವರು ತಮ್ಮ ಕಲೆಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ಪ್ರಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಶ್ರೀಮತಿ ಮಂಜುಳಾ ಗುರುರಾಜ್ ಅವರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿದ್ದರು. ತಮ್ಮ ಪ್ರತಿಯೊಂದು ಪ್ರದರ್ಶನದಲ್ಲೂ ಪರಿಪೂರ್ಣತೆಯನ್ನು ಸಾಧಿಸಲು ಅವರು ತೋರುತ್ತಿದ್ದ ಶ್ರಮ ಹಾಗೂ ನಿಷ್ಠೆ ಅವರಿಗೆ ಕಲೆಯ ಮೇಲಿನ ಇರುವ ಗೌರವವನ್ನು ತೋರಿಸುತ್ತಿತ್ತು. ಅವರು ತಮ್ಮ ಸಂಗೀತ ಕೌಶಲ್ಯವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಎಲ್ಲ ಸವಾಲನ್ನು ಸ್ವೀಕರಿಸಿ ಅದರ ತತ್ಪರಿಣಾಮ ತಮ್ಮ ಗಾಯನದಿಂದ ಕೇಳುಗರ ಮನಸ್ಪೂರಗೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ಬಹುಭಾಷಾ ಗಾಯಕಿಯಾಗಿದ್ದ ಎಲಿಜಬೆತ್ ಅವರು ಕನ್ನಡ, ಹಿಂದಿ, ತೆಲುಗು, ತಮಿಳು ಭಾಷೆಗಳಲ್ಲಿ ಸುಲಲಿತವಾಗಿ ಹಾಡಲು ಸಮರ್ಥರಾಗಿದ್ದರು. ಅವರ ಭಾಷಾ ವೈವಿಧ್ಯತೆಯು ಅವರ ಗಾಯನ ಶೈಲಿಗೆ ಮತ್ತಷ್ಟು ಮೆರುಗನ್ನು ತಂದಿತ್ತು. ಗಾಯನದ ಮೂಲಕ ಸಂಸ್ಕೃತಿಗಳ ನಡುವಿನ ಗಡಿಗಳನ್ನು ಮೀರಿ ಎಲಿಜಬೆತ್ ತಮ್ಮ ಸ್ವರ ಮಾಧುರ್ಯದಿಂದ ಎಲ್ಲ ಭಾಷೆಯ ಶ್ರೋತೃಗಳ ಮನಸ್ಸಿನಲ್ಲಿ ಅಚ್ಚಳಿಯದಂತಹ ನೆನಪುಗಳನ್ನು ಬಿಟ್ಟು ಹೋಗಿರುತ್ತಾರೆ. ವೈಯಕ್ತಿಕವಾಗಿ ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರು, ಎಷ್ಟೇ ದುಃಖಗಳಿದ್ದರು, ಅವರು ಪ್ರೀತಿ, ಸ್ನೇಹ, ದಯೆ, ತಾಳ್ಮೆ ತುಂಬಿದ್ದಂಥ ಕರುಣಾಮಯಿ ವ್ಯಕ್ತಿತ್ವದ ಅಕ್ಕರೆಯ ತಾಯಿಯಾಗಿದ್ದರು. ತಮ್ಮ ಇಬ್ಬರು ಸುಪುತ್ರರ ಜೀವನವನ್ನು ಸದೃಢಗೊಳಿಸುವಲ್ಲಿ, ಅವರನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುವಲ್ಲಿ ಅವರ ಪಾತ್ರ ಮತ್ತು ಪರಿಶ್ರಮ ಅವಿಸ್ಮರಣೀಯವಾದದ್ದು. ಅದೇ ರೀತಿ ಸ್ನೇಹದ ವಿಷಯದಲ್ಲಿ ಎಲಿಜಬೆತ್ ಅಯಸ್ಕಾಂತದಂತೆ ಇದ್ದರು. ತಮ್ಮ ಎಲ್ಲ ಸ್ನೇಹಿತರೊಂದಿಗೆ ತುಂಬು ಆಪ್ತತೆಯನ್ನು ಹೊಂದಿದ್ದರು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ನಗರಗಳು ಹಾಗೂ ನೆರೆ ರಾಜ್ಯಗಳು ಸಹ ಅವರು ಗೆಳೆಯರು ಇದ್ದರು. ಹಾಗೆ ಅಲ್ಲಿ ಸಹ ಗಾಯನ ಪ್ರದರ್ಶನವನ್ನು ಕೊಟ್ಟಿದ್ದರು. ನಮ್ಮ ಶಿವರಂಜನ್ ತಂಡಕ್ಕೆ ಹೇಳಬೇಕು ಅಂದರೆ ಎಲಿಜಬೆತ್ ಅವರ ಕೊಡುಗೆ ಅಮೂಲ್ಯವಾದದ್ದು. ನಮ್ಮ ಕಾರ್ಯಕ್ರಮಗಳಲ್ಲಿ ಅವರ ಮಧುರ ಸ್ವರ ಮತ್ತು ಆಕರ್ಷಕ ಪ್ರದರ್ಶನಗಳಿಂದ ಸ್ಫೂರ್ತಿಯ ಚಿಲುಮೆಯಾಗಿದ್ದರು. ನಾವು ಒಟ್ಟಾಗಿ ಕಳೆದ ಕ್ಷಣಗಳು ಸ್ಮರಿಸಿದಾಗ ಎಲಿಜಬೆತ್ ಅವರನ್ನು ಗಾಯಕಿಯಾಗಿ ಮಾತ್ರವಲ್ಲ, ಈ ಶಿವರಂಜನಿ ಕುಟುಂಬದ ಆಧಾರ ಸ್ತಂಭವಾಗಿ ಭಾವಿಸಬೇಕಾಗಿದೆ. ಅವರ ಪ್ರದರ್ಶನಗಳು ನಮ್ಮೆಲ್ಲರಿಗೂ ಸಂತೋಷವನ್ನು ಮತ್ತು ಮನೋರಂಜನೆ ನೀಡಿದ್ದವು. ಅವರ ಸಮರ್ಪಣೆ ಭಾವ ಮತ್ತು ಜೀವಂತಿಕೆ ಶಿವರಂಜನಿ ತಂಡದ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಭಾವಿತವಾಗಿರುತ್ತದೆ. ನಾವು ಶಿವರಂಜನಿ ತಂಡ ಎಲಿಜಬೆತ್ ಅವರನ್ನು ಅವರ ಉಪಸ್ಥಿತಿಯನ್ನು ತುಂಬ ಕಳ್ಕೊಂಡಿದ್ದೀವಿ. ಅವರ ಅನುಪಸ್ಥಿತಿ ನಮಗೆ ತುಂಬಲಾಗದ ನಷ್ಟವಾಗಿದೆ. ಆದರೆ ಅವರು ಹಾಕೊಟ್ಟಂಥ ಚಿಕ್ಕ ಪರಂಪರೆ ನಮ್ಮ ಹೃದಯಗಳಲ್ಲಿ ಮತ್ತು ನೆನಪಿನಲ್ಲಿ ಶಾಶ್ವತವಾಗಿ ಜೀವಿಸುತ್ತದೆ. ಅವರು ನಮ್ಮ ತಂಡಕ್ಕೆ ನೀಡಿದ ಕೊಡುಗೆಯನ್ನು ಮತ್ತು ನಮ್ಮೊಂದಿಗೆ ಹಂಚಿಕೊಂಡ ಸುಂದರ ಕ್ಷಣಗಳಿಗೆ ನಾವು ಸದಾ ಕೃತಜ್ಞರಾಗಿರುತ್ತೇವೆ. ಎಲಿಜಬೆತ್ ನಮ್ಮೊಂದಿಗೆ ಇರ್ತಾರೆ, ಹಾಡಬೇಕಾದ್ರೆ ಶಿವರಂಜನಿ ತಂಡದ ಜೊತೆ ಇಲ್ಲೇ ಎಲ್ಲೋ ಇರ್ತಾರೆ ಅಂದ್ಕೊಳ್ಬೇಕಾಗತ್ತೆ ನಾವು. ಯಾಕಂದರೆ ಅದಕ್ಕೋಸ್ಕರ ಅವರಿಗೆ ಹೇಳೋದೇನೆಂದರೆ, ನಾವು ಎಲಿಜಬೆತ್, ನಿಮ್ಮ ಸಂಗೀತಕ್ಕಾಗಿ, ನಿಮ್ಮ ಪ್ರೀತಿ ಮತ್ತು ಸ್ನೇಹಕ್ಕಾಗಿ ಧನ್ಯವಾದಗಳು. ನೀವು ಸದಾ
ನಮ್ಮ ಹೃದಯಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರುತ್ತೀರಿ ಮತ್ತು ನೀವು ನಮ್ಮ ಜೀವನಗಳಿಗೆ ತಂದ ಸಂಭ್ರಮ ಮತ್ತು ಸಂಗೀತವನ್ನು ನಾವು ಸದಾ ಸ್ಮರಿಸುತ್ತೇವೆ. ಯಾಕಂದರೆ ಮೊದಲನೇ ಸೀಟ್ ನೋಡ್ಬೇಕಾದ್ರೆ ಅವ್ರು ಜ್ಞಾಪಕ ಬರ್ತಾರೆ. ಹಾಗೆ ನಾವೆಲ್ಲರೂ ನಿಮ್ಮ ಆತ್ಮಕ್ಕೆ ಚಿರಶಾಂತಿಯೊಂದಿಗೆ ಆ ದೇವರು ಮೋಕ್ಷ ಪ್ರಾಪ್ತಿ ಪಾಲಿಸಲಿ ಹಾಗೂ ನಿಮ್ಮ ಕುಟುಂಬಕ್ಕೆ ಈ ಕಷ್ಟದ ಸಂದರ್ಭವನ್ನು ನಿಭಾಯಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತ ಕೇಳಿಕೊಳ್ಳುತ್ತಾ ನಾನು ಎಲ್ಲರನ್ನೂ ಒಂದು ನಿಮಿಷ ಎದ್ನಿತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. 1 ನಿಮಿಷದ ಶ್ರದ್ಧಾಂಜಲಿ. ಅದಾದ ನಂತರ ಎಲಿಜಬೆತ್ ಅವರ ಬಗ್ಗೆ ಒಂದು ಶಿವರಂಜನಿ ತಂಡದ ಸಮರ್ಪಿತವಾದಂತಹ ಒಂದು ಮೀಟಿಂಗ್ ನೋಡೋಣ. ಧನ್ಯವಾದಗಳು. ಲೈಟನ್ನು ಆಫ್ ಮಾಡಿದ್ರೆ ನನಗೆ ಬೀಟಿನ